ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಪದೇ ಪದೇ ವಿವಾದದಲ್ಲಿ ಇರ್ತಾರೆ. ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕು ಅಂತಾನೆ ಸ್ಟೇಟ್ಮೆಂಟ್ ಕೊಡ್ತಾರಾ ಅಥವಾ ಅವ್ರು ಕೊಟ್ಟ ಮೇಲೆ ಅದು ಕಾಂಟ್ರವರ್ಸಿ ಆಗುತ್ತಾ ಸ್ಟೇಟ್ಮೆಂಟ್ ಗೊತ್ತಿಲ್ಲ. ಈಗ ಗಂಡಸರ ಬಗ್ಗೆ ಅವ್ರು ಹೇಳಿರುವಂತ ಮಾತುಗಳು, ಪೋಸ್ಟ್ ಮಾಡಿರೋದು ಸೆಂಟೆನ್ಸ್ಗಳು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಗಂಡಸರ ಬಗ್ಗೆ ನಟಿ ರಮ್ಯಾಗೆ ಬೇಸರ ಮತ್ತೆ ಕೋಪ ಯಾಕೆ? ಗಂಡಸರ ಬಗ್ಗೆ ನಟಿ ರಮ್ಯಾ ಸ್ಫೋಟಕ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಪುರುಷರನ್ನ ನಾಯಿಗೆ ಹೋಲಿಸಿದ್ರ ನಟಿ ರಮ್ಯಾ ಏನಂತ ಬರ್ಕೊಂಡಿದ್ದಾರೆ ಹಾಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ, ಗಂಡಸರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಪುರುಷರು ಯಾವಾಗ ಅತ್ಯಾಚಾರ ಕೊಲೆ ಮಾಡ್ತಾರೆ, ಕ್ರೈಮ್ಗಳನ್ನ ನಡೆಸ್ತಾರೆ ಅಂತ ಹೇಳಕ್ಕಾಗಲ್ಲ, ಗೊತ್ತಿಲ್ಲ ಅದು. ಕೊಲೆ ಅತ್ಯಾಚಾರಿ ಪುರುಷರನ್ನೆಲ್ಲ ಜೈಲಿಗೆ ಹಾಕ್ಬೇಕಾ? ಹಂಗಾದ್ರೆ ಯಾಕೆ ಈ ವಿಷಯ ಈಗ ಪ್ರಸ್ತಾಪ ಮಾಡಿದ ರಮ್ಯಾ ಅಂತಂದ್ರೆ, ಬೀದಿ ನಾಯಿಗಳ ಕೇಸ್ ವಿಚಾರಕ್ಕೆ ರಮ್ಯಾ ರಿಯಾಕ್ಷನ್ ಕೊಡುವಾಗ ಪುರುಷರನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಅಭಿಪ್ರಾಯಕ್ಕೆ ರಮ್ಯಾ ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಮ್ಯಾ ಅವರ ಈ ಅಭಿಪ್ರಾಯ ಏನಿದೆ ಪುರುಷರ ಬಗ್ಗೆ, ಇದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಅವರು ಹಾಕಿರುವಂತ ಒಂದು ಸ್ಟೋರಿ. ನಾಯಿ ಸಿಟ್ಟಲ್ಲಿದ್ದಾಗ ಹೇಗೆ ವರ್ತಿಸುತ್ತೆ, ಯಾವ ನಾಯಿಯ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಅದರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ಯಾರ ಹತ್ರನೂ ಸಾಧ್ಯ ಇಲ್ಲ. ಹಾಗಾಗಿ ರಸ್ತೆಗಳಲ್ಲಿ ನಾಯಿಗಳಿಲ್ಲದಂತೆ ನೋಡ್ಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿರೋ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ನಟಿ ಹಾಗೇನೆ ಮಾಜಿ ಸಂಸದೆ ರಮ್ಯಾ ವಿವಾದಾತ್ಮಕವಾಗಿ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ. ಪ್ರಾಣಿ ಪ್ರಿಯ ರಮ್ಯಾ, ಅದು ಗೊತ್ತಿರುವಂತ ವಿಷಯನೇ. ಗಂಡಸರ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅವ್ರು ಯಾವಾಗ ಅತ್ಯಾಚಾರ ಕೊಲೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ, ಹಾಗಾದ್ರೆ ಎಲ್ಲಾ ಪುರುಷರನ್ನ ಜೈಲಿಗೆ ಹಾಕ್ಬೇಕಾ ಅಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆಗೆ ರಮ್ಯಾ ಪ್ರಶ್ನೆ ಮಾಡಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಸತೀಶ್, ಈಗ ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು ರಮ್ಯಾ ಕೆಲವೊಂದು ವಿಷಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ದನಿ ಎತ್ತುತ್ತಾರೆ. ಹಿಂದಿನಿಂದಲೂ ನಾವು ಸಾಕಷ್ಟು ವಿಷಯಗಳನ್ನ ಗಮನಿಸ್ಕೊಂಡು ಬಂದಿದ್ದೀವಿ. ಈ ನಾಯಿ ಪ್ರೇಮಿ ರಮ್ಯಾ ಅನ್ನೋದು, ಶ್ವಾನ ಪ್ರೇಮಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಬಟ್ ಈ ರೀತಿ ಅವರು ಕಂಪ್ಯಾರಿಸನ್ ಯಾಕೆ ಮಾಡಿದ್ರು ಗಂಡಸರ ಜೊತೆ ಅಂತ? ಖಂಡಿತವಾಗ್ಲೂ ಶರ್ಮಿತಾ, ಈ ಒಂದು ಕಂಪ್ಯಾರಿಸನ್ ಯಾಕೆ ಮಾಡಿದ್ರು ಅನ್ನುವಂಥದ್ದು ನಾವು ಮೊದಲಿಗೆ ತಿಳ್ಕೋಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಇತ್ತೀಚೆಗೆ ದಿನಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಮತ್ತು ಕಚ್ಚುವಿಕೆಯ ಒಂದು ಪ್ರಕರಣ ಹೆಚ್ಚಾಗಿದೆ. ಈ ಒಂದು ಪ್ರಕರಣದ ವಿಚಾರವಾಗಿ ಬೀದಿ ನಾಯಿಗಳ ಹಾವಳಿ ವಿಚಾರ ಅದು ಕೂಡ ಒಂದು ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರಿತ್ತು. ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಒಂದು ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳು ವ್ಯಕ್ತಪಡಿಸಿದ್ರು. ಬೀದಿ ನಾಯಿಗಳು ಯಾವಾಗ ಯಾವ ರೀತಿ ಇರುತ್ತೆ ಗೊತ್ತಾಗಲ್ಲ, ಯಾವಾಗ ಕಚ್ಚುತ್ತೆ ಯಾವಾಗ ಕಚ್ಚಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರಿಂದ ಅವುಗಳನ್ನೆಲ್ಲ ಒಂದು ಕಡೆಯಲ್ಲಿ ಅವುಗಳನ್ನ ಇಡಬೇಕು, ಅವುಗಳಿಗೆ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವ ರೀತಿಯಲ್ಲಿ ಅವರು ಮಾತನಾಡಿದ್ರು. ಆ ಒಂದು ವಿಚಾರವಾಗಿ ಈಗ ರಮ್ಯಾ ಅವರು ಮಾತನಾಡಿದ್ದಾರೆ. ಸೊ ಯಾಕೆ ಅಂತ ಅಂದ್ರೆ, ಬೀದಿ ನಾಯಿಗಳು ಯಾವ ಕ್ಷಣದಲ್ಲಿ ಯಾರಿಗೆ ಕಚ್ಚುತ್ತೋ ಕಚ್ಚಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದೇ ರೀತಿಯಾಗಿ ಪುರುಷರು ಕೂಡ ಯಾವ ಕ್ಷಣದಲ್ಲಿ ಯಾರು ಯಾವಾಗ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾರೆ ಅನ್ನುವಂಥ ವಿಚಾರ ಗೊತ್ತಿಲ್ಲ. ಹಾಗಾಗಿ ಎಲ್ಲಾ ಪುರುಷರನ್ನು ಕೂಡ ನಾವು ಜೈಲ್ಗೆ ಹಾಕ್ಬೇಕಾಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನ ಆ ಒಂದು ಅಭಿಪ್ರಾಯವನ್ನೇ ಪ್ರಶ್ನೆ ಮಾಡಿ ಒಂದು ಟ್ವೀಟ್ ನಲ್ಲಿ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ರಮ್ಯಾ ಅವರು. ಇನ್ನು ರಮ್ಯಾ ಅವರ ಈ ಒಂದು ವಿಚಾರಕ್ಕೆ ಸಾಕಷ್ಟು ಜನ ಶ್ವಾನ ಪ್ರೇಮಿಗಳಿರ್ಬೋದು ಅಥವಾ ಮಹಿಳೆಯರು ಇರ್ಬೋದು, ಸಾಕಷ್ಟು ಜನ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಶ್ವಾನಗಳ ವಿಚಾರವಾಗಿ ಒಂದು ಸುಪ್ರೀಂ ಕೋರ್ಟ್ ನ ಒಂದು ಆದೇಶಕ್ಕೆ ಸಾಕಷ್ಟು ಜನ ಶ್ವಾನ ಪ್ರೇಮಿಗಳು ಕೂಡ ರಸ್ತೆಗೆ ಇಳಿದು ಒಂದು ಪ್ರತಿಭಟನೆಯನ್ನು ಮಾಡಿ ಸುಪ್ರೀಂ ಕೋರ್ಟ್ ನ ಆದೇಶದ ವಿರುದ್ಧ ಒಂದು ಅಸಮಾಧಾನವನ್ನು ಹೊರಹಾಕಿದ್ರು. ಈಗ ರಮ್ಯಾ ಅವರು ಕೂಡ ಸುಪ್ರೀಂ ಕೋರ್ಟ್ ನ ಈ ಒಂದು ಆದೇಶದ ವಿರುದ್ಧವಾಗಿ ಒಂದು ಪುರುಷರನ್ನ ಟ್ಯಾಗ್ ಮಾಡುವ ಮುಖಾಂತರ ಒಂದು ವಿವಾದವನ್ನೇ ಮೈ ಮೇಲೆ ಎಳ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಶರ್ಮಿತಾ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆ ಏನಾಗುತ್ತೆ, ಯಾವ ತರ ಆಕ್ರೋಶ ವ್ಯಕ್ತವಾಗುತ್ತೆ, ಮತ್ತದಕ್ಕೆ ಯಾವ ತರ ಸಮರ್ಥನೆಯನ್ನ ರಮ್ಯಾ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸತೀಶ್, ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಕ್ಕೆ.